ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ 23/11/2023 ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತು ಮತ್ತೆ ಕೇಳಿದ್ದಾರೆ ಅಷ್ಟೇ, ಗೊತ್ತಾಯ್ತಾ? ಅದನ್ನು ಮತ್ತೆ ಕೇಳಿದ್ದಾರೆ. ಅಂದರೆ 26/7/2024 ಅಬ್ರಾಹಿಮ್ ನನ್ನ ಮೇಲೆ ಕೊಡ್ತಾರೆ 11:15 ಗಂಟೆಗೆ. 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ಥರ ಪಿಕ್ ಆ್ಯಂಡ್ ಚೂಸ್ ಮಾಡಬೇಡಿ, ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗಬೇಡಿ. ಸರ್, ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನ ಹೀಯಾಳಿಸಿದ್ದಾರೆ ಅಂತ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಬಿಜೆಪಿ ಕರೆ ಕೊಟ್ಟಿದೆ. ಏನು ಹೀಯಾಳಿಸಿರೋದು? ಅವ್ರು ಮಾಡಿರೋ ಕೆಲಸ ಹೇಳಿದ್ದಾರೆ. ಇದನ್ನು ಹೇಳಿದ್ರೆ ಹೀಯಾಳಿಸದ? ಶಶಿಕಲಾ ಜ್ಯುವೆಲ್ಲರಿ ಇದೆ 21ನೇ ಇಸ್ವಿಯಿಂದ, ಅದು ಮಾಡಿಲ್ಲ, ಪರ್ಮಿಷನ್ ಕೊಡಲಿಲ್ಲ. HD ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ, ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ. ಇದನ್ನು ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನ ತತ್ವವಾದಂಥ ಪೋಸ್ಟು, ಅದ್ರ ಬಗ್ಗೆ ಗೌರವ ಇದೆ. ಈಗ ಅವರು ನಾವೇನು ಹೇಳೋದು ಅಂತಂದರೆ, ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ. ನೀವು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು. We respect the law of this country. High Court will give us relief. There is nothing wrong of the Chief Minister. There is no need of prosecution. Let inquiry be conducted. As well, already the Chief Minister has ordered for a commission. Let all the papers be submitted. Sir, BJP ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿ ಅವರು ಈ ದೇಶದ ಯುವಕರಿಗೆ ಮತ್ತು ನಾಯಕರುಗಳನ್ನು ತಯಾರು ಮಾಡಲಿಕ್ಕೆ ಒಬ್ಬ ದೊಡ್ಡ ಕ್ರಾಂತಿಕಾರಿ ನಾಯಕ. ಆತನ ಜನ್ಮದಿನವನ್ನು ನಾವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಬೆಂಗಳೂರು ನಗರದ ಮಂತ್ರಿ ಆದ ಮೇಲೆ ನನ್ನ ಡಿಸ್ಟಿಲರಿ ಪ್ಲಾಂಟ್ನಲ್ಲಿ ಮೊದಲನೆಯ ಸಹಿ ಬಿದ್ದಿದ್ದು ಈ ಪುತ್ಥಳಿಯನ್ನು ಹೊಸದಾಗಿ ಮಾಡೋಂಥದ್ದು. ಅದು ದಿನೇಶ್ ಗುಂಡೂರಾಯರು ಅವರ ಕ್ಷೇತ್ರದ ಸಿಗ್ನಲ್ ಫ್ರೀ ಕಾರಿಡಾರನ್ನು ರಾಜೀವ್ ಗಾಂಧಿ ಅವರ ಹೆಸರಿಡಬೇಕು ಅಂತ ಹೇಳಿ ಅವರು ಪ್ರಪೋಸ್ ಮಾಡಿ, ಇದನ್ನು ನಾವೀಗಾಗಲೇ AICC ಅಧ್ಯಕ್ಷ ಖರ್ಗೆ ಅವರ ಕೈಯಲ್ಲಿ, ಮುಖ್ಯಮಂತ್ರಿಯವರ ಕೈಯಲ್ಲಿ ಇದನ್ನು ಉದ್ಘಾಟನೆ ಕೂಡ ನಾವು ಮಾಡಿದ್ದೇವೆ. ಪ್ರತಿ ವರ್ಷ ಬೆಂಗಳೂರು ನಗರ ಕಾರ್ಪೊರೇಷನ್ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಆದೇಶವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲ ಬಂದು ಭಾಳ ಸಂತೋಷದಿಂದ ಈ ಪುತ್ಥಳಿದು ಭಾಳ ಮೊದಲಿಂದಲೂ ಇತ್ತು, ಆದರೆ ಇದು ಸ್ವಲ್ಪ ಹೊಸದಾಗಿ ನಾವು ಮಾಡಿದ್ದೇವೆ. ರಾಜೀವ್ ಗಾಂಧಿ ಅವರು ನಮಗೆ ಕೊಟ್ಟಂಥ, ಯುವಕರು ಕೊಟ್ಟಂಥ ಶಕ್ತಿ, ಹೊಸ ಪೀಳಿಗೆಗೆ ಮತದಾನದ ಹಕ್ಕು, ಪಂಚಾಯತ್ ರಾಜ್ 73rd 74th ಅಮೆಂಡ್ಮೆಂಟು ಮತ್ತು ಈ ಟೆಲಿಫೋನ್ ಕ್ರಾಂತಿ ಏನಿದೆಯಲ್ಲ, ಎಲ್ಲರ ಕೈಯಲ್ಲೂ 2 ಫೋನ್ 3 ಫೋನ್ ಇದೆಯಲ್ಲ, ಇದು ಈ ದೇಶಕ್ಕೆ ತಂದದ್ದು ರಾಜೀವ್ ಗಾಂಧಿ ಅವರು. ಹಂಗೆ ಪ್ರತಿಯೊಬ್ಬ ನಾಗರಿಕ, ಯಾರು IT BT ಈ ಟೆಲಿಫೋನ್ ಕ್ರಾಂತಿ ನಾಯಕತ್ವ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಬೆಳೆದಿದ್ದಾರೆ, ಇದನ್ನು ನೆನೆಸ್ಕೊಳ್ಬೇಕಾದ್ದು, ನಾವೆಲ್ಲ ಸ್ಮರಿಸ್ಕೊಳ್ಬೇಕಾದ್ದು ರಾಜೀವ್ ಗಾಂಧಿಯವರ ಹೃದಯ ಶ್ರೀಮಂತರು. ಅವರು ಈ ದೇಶಕ್ಕೆ ಮಾಡಿದಂಥ ತ್ಯಾಗ, ಇಡೀ ಕುಟುಂಬ ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಅವರೇ ತ್ಯಾಗ ಮಾಡಿದ್ದಾರೆ. ಅದನ್ನೆಲ್ಲ ಕೂಡ ನಾವು ಸ್ಮರಿಸಿಕೊಂಡು ಅವರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲ ಹೆಜ್ಜೆ. ಕುಮಾರಸ್ವಾಮಿ ವಿರುದ್ಧ ಮತ್ತೊಮ್ಮೆ ದೋಷಾರೋಪ ಪಟ್ಟಿ ಸಲ್ಲಿಸಲು SIT ನಿನ್ನೆಯಷ್ಟೇ ರಾಜ್ಯಪಾಲರು ಮತ್ತೊಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದೆ. ಸಿದ್ದರಾಮಯ್ಯ ಅವರ
ವಿಚಾರವಾಗಿ ರಿಯಾಕ್ಟ್ ಮಾಡಿದ್ರೆ ರಿಯಾಕ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲಮ್ಮ. ನಾನು ರಾಜ್ಯಪಾಲರಿಗೂ ಸ್ಪೋಕ್ಸ್ಮನ್ ಅಲ್ಲ, ಲೋಕಾಯುಕ್ತಕ್ಕೂ ಸ್ಪೋಕ್ಸ್ಮನ್ ಅಲ್ಲ. ನಾನೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ಮನ್. ಏನಾರಿದ್ರೆ ವಿಚಾರ ತಿಳ್ಕೊಂಡು ನಾನು ಮಾತಾಡ್ತೀನಿ. ಸರ್, ನಾಳೆ ಪ್ರತಿಭಟನೆ ಮಾಡ್ತಾರಂತೆ. ಸರ್, ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಸರ್ ಬಿಜೆಪಿ ಅವರು ರಾಜ್ಯಪಾಲರನ್ನ ಕಾಂಗ್ರೆಸ್ ಮಾಡಿದ ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ ಸರ್. ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ, ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ್ದು ಮಾರ್ಗ ತರ್ತಾ ಇದ್ದಾರೆ. ಅದಕ್ಕೆ ಅವರು ಪೂರಕವಾಗಿ ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಸರ್, ಮಂಗಳೂರಲ್ಲಿ 3 ಜನ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ.